ಪಾಪ ಪುಣ್ಯ, ಸರಿ ತಪ್ಪು, ಯಾವ್ದು ಸರಿ ಯಾವ್ದು ತಪ್ಪು, ನಾವು ಹೆಂಗ್ ಬದುಕಬೇಕು, ಏನ್ ಮಾಡಿದ್ರೆ ಸರಿ ಏನ್ ಮಾಡಿದ್ರೆ ತಪ್ಪು. ಈಗ ಹಿಂದಿನ ನಮ್ಮ ನೀವು ಹೇಳಿದಾಗೆ ಭಾರತೀಯ ಆಧ್ಯಾತ್ಮ ಏನ್ ಹೇಳುತ್ತೋ, ಇಲ್ಲಿ ಸಂಸ್ಕೃತಿ ಪರಂಪರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಆಧ್ಯಾತ್ಮ ಅನ್ನೋ ಶಬ್ದವನ್ನೇ ಬಳಸ್ತೀನಿ. ಯಾಕಂತಂದ್ರೆ ಅದೇ ಅಲ್ಟಿಮೇಟ್ಲಿ ನಮ್ಮ ಜೀವನದ ಎಲ್ಲ ವಿಚಾರಗಳನ್ನ, ಸರಿ ತಪ್ಪುಗಳನ್ನ ಅಥವಾ ಯಾವ್ದು ಸರಿ ಮಾಡಬೇಕು ಅದನ್ನ ನಿರ್ಧಾರ ಮಾಡುವಂತ ಒಂದು ಮಾರ್ಗಸೂಚಿ ಅಲ್ಟಿಮೇಟ್ಲಿ ಆಧ್ಯಾತ್ಮ ಆಗುತ್ತೆ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅಂದ್ರೆ ಸಿಂಪಲ್ ಆಗಿ ಹೇಳಿದ್ರೆ ನಮಗದು ಅರ್ಥ ಆಗತ್ತೆ. ಯಾಕಂದ್ರೆ ಇವತ್ತಿನ ಎಜುಕೇಶನ್ ಸಿಸ್ಟಮ್ ಅಲ್ಲೇ ಇಲ್ಲ. ಹಿಂದೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲೇ ಅದನ್ನ ತಂದ್ಬಿಡ್ತಾ ಇದ್ರು. ಇವತ್ತದು ನಮ್ಗದು ಯಾವ್ದೋ ಒಂದು ಯಾರ್ದೋ ಉಪದೇಶ ಕೇಳ್ದಂಗಾಗತ್ತೆ. ಇವ್ರು ಏನೊಂದು ಪ್ರವಚನ ಕೊಡ್ತಾರೆ ಅನ್ನಂಗೆ ಕೇಳುತ್ತೆ. ಕೊನೆಗೆ ಯಾವತ್ತೋ ನಮಗೆ ಕುತ್ತಿಗೆಗೆ ಬಂದಾಗ, ಸಂಕಷ್ಟ ಬಂದಾಗ, ಒಳಗಡೆ ಹೃದಯ ಬೇಯೋವಾಗ ಇದಕ್ಕೊಂದು ಉತ್ತರ ಬೇಕಲ್ಲ ಅಂದ್ರೆ ಮತ್ತದೇ ಗುರುಗಳ ಹತ್ರ ಹೋಗ್ತೀವಿ ಹುಡ್ಕೊಂಡು ನಾವು, ಇದಕ್ಕೆ ಉತ್ತರ ಹೇಳಿ ಸ್ವಾಮಿ ಅಂತ. ಸೊ ಮಹಾಭಾರತ ಇದಕ್ಕೆ ಇವತ್ತಿನ ಎಲ್ಲ ಬಗೆಯ ಸಂಕಷ್ಟಗಳಿಗೆ, ಪಾಪ ಪುಣ್ಯ, ಯಾವ್ದು ಸರಿ ತಪ್ಪು, ದುಡ್ಡು ಮಾಡ್ಬೇಕಾ ಬೇಡವಾ, ಎಷ್ಟು ಮಾಡಬೇಕು ಎಷ್ಟು ಮಾಡಬಾರ್ದು, ಎಷ್ಟು ಫ್ಲೋರ್ ಮನೆ ಕಟ್ಟಬೇಕು, ಅದನ್ನ ಹೆಂಗ್ ಕಟ್ಟಬೇಕು, ಅಥವಾ ನಮ್ಮ ಆಸೆಗಳು ಎಷ್ಟು ಮಿತಿಯಲ್ಲಿ ಇದ್ರೆ ಒಳ್ಳೇದು, ಅಥವಾ ಆಸೆ ಇಟ್ಕೊಳ್ಳದೆ ಪೂರ್ತಿ ಎಲ್ಲ ಬಿಟ್ಬಿಟ್ರೆ ಒಳ್ಳೇದಾ, ಈ ಜಿಜ್ಞಾಸೆಗಳಿಗೆ ಯಾವ ರೀತಿ ಉತ್ತರ ಕೊಡುತ್ತೆ, ಎಷ್ಟು ಸರಳವಾಗಿ ಉತ್ತರ ಕೊಡ್ತಾ ಹೋಗುತ್ತೆ. ಕೊನೆದಾಗಿ ಇಡೀ ಮಹಾಭಾರತದ ಸಾರಭೂತವಾದ ಅಂಶ ಯಾವುದು ಅಂದ್ರೆ ಭಗವದ್ಗೀತೆ. ಅಂದ್ರೆ ಮಹಾಭಾರತ ಒಟ್ಟು ಏನನ್ನು ಹೇಳೋದಕ್ಕೆ ಹೊರಟಿದೆಯೋ ಅದು ಭಗವದ್ಗೀತೆಯನ್ನೇ ಹೇಳಕ್ ಹೊರಟಿದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನ ತಾತ್ವಿಕವಾಗಿ ವಿಮರ್ಶಿಸ್ತಾ ಹೋದ್ರೆ, ಮಹಾಭಾರತ ಅದನ್ನ ವ್ಯಕ್ತಿಗಳಲ್ಲಿ ತೋರಿಸ್ಕೊಂಡು ಹೋಗಿದೆ. ಕೃಷ್ಣ ಏನ್ ಹೇಳಿದನೋ ಅದನ್ನ ವ್ಯಕ್ತಿಗಳಲ್ಲಿ ತೋರಿಸ್ಕೊಂಡು ಹೋಗಿದೆ. ಹಾಗಾಗಿ ಮಹಾಭಾರತದ ಕೃಷ್ಣನ ಪ್ರತಿ ವಾಕ್ಯಕ್ಕೂ ಮಹಾಭಾರತದ ವ್ಯಕ್ತಿಗಳು ಉದಾಹರಣೆಯಾಗಿ ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಮಾತು ತುಂಡರಿಸ್ತಾ ಇರೋದು ಕ್ಷಮೆ ಇರಲಿ. ಕೃಷ್ಣನ ವಿಚಾರ ನೀವು ಹೇಳಿದ್ದಕ್ಕೆ ನನಗೆ ಇನ್ನೊಂದು ಪ್ರಶ್ನೆ ನೆನಪಾಯ್ತು. ಕೃಷ್ಣ ಅನೇಕ ಇದರಲ್ಲಿ ಇಡೀ ಮಹಾಭಾರತ ನಮಗೆ ಪಾಪ ಪುಣ್ಯದ ಸರಿತಪ್ಪುಗಳನ್ನ ನಿರ್ದೇಶನ ಮಾಡುವಂತ ಒಂದು ಕೃತಿಯಾಗಿದ್ದು, ಕೃಷ್ಣ ಅಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ತಾನೆ ಅಂತ ಜನಕ್ಕೆ ಅನ್ಸುತ್ತಲ್ವಾ. ಈಗ ಅಶ್ವತ್ಥಾಮ ಹತಕುಂಜರ ಅಂತ ಹೇಳಿಸದೇನೆ, ಆ ಒಂದು ಕೆಲಸನ ಮಾಡಿಸದೇನೆ ದ್ರೋಣರನ್ನು ಸೋಲಿಸ್ಲಿಕ್ಕೆ ಆಗ್ತಾನೆ ಇರ್ಲಿಲ್ವಾ? ಹಾಗಾದ್ರೆ ಆ ಶಕ್ತಿ ಇಲ್ಲ ಅಂದ್ರೆ ಅದನ್ನೇ ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕಾಗಿತ್ತು. ಇಲ್ಲ, ಅವ್ರನ್ನ ಸೋಲ್ಸಕ್ ಆಗೋದಿಲ್ಲ ಅಂತ. ಯಾಕೆ ಅಂತದನ್ನು ಮಾಡ್ದ? ಅದು ಆ ಧರ್ಮ ಅಲ್ವಾ? ಪ್ರಶ್ನೆ ಬರುತ್ತೆ ಈ ತರದ್ದು. ಎರಡು ಪ್ರಶ್ನೆ ಅದು ಒಂದರ ಇದರಲ್ಲಿ ಹೋಗುತ್ತೆ. ಸರಿ ತಪ್ಪು ಅಂತ ನಿಮ್ಮ ಮೊದಲ ಪ್ರಶ್ನೆಯಲ್ಲಿ ಇತ್ತಲ್ಲ, ಅದೇನೆ ಸರಿ ತಪ್ಪು ಅಂತ ಅನ್ನುವ ನಿರ್ಣಯ ಇದೆಯಲ್ಲ, ಸರಿ ತಪ್ಪು ಅನ್ನೋದು ನಿರ್ಣಯ ಆಗೋದು ಕ್ರಿಯೆಯಲ್ಲಿ ಅಂತ ನಮಗೆ ಜನರಲ್ ಆಗಿ ಗೊತ್ತಿರುವ ಪಾಠ. ಕ್ರಿಯೆಯಲ್ಲೇ ಮನುಷ್ಯ ಜನಾಂಗ ಮಾಡ್ಕೊಂಡು ಬಂದಿದೆ. ನೀವು ಯಾವುದೇ ದೇಶದ ಕಾನೂನು, ಯಾವುದೇ ದೇಶದ ವ್ಯವಸ್ಥೆ, ಯಾವುದೇ ಕಾಲದಲ್ಲೂ ಕೂಡ ಈ ಕ್ರಿಯೆ ತಪ್ಪು, ಈ ಕ್ರಿಯೆ ಸರಿ ಅಂತ ಅನ್ನೋದು. ವಾಸ್ತವವಾಗಿ ಸರಿ ತಪ್ಪುಗಳ ನಿರ್ಣಯ ಆಗ್ಬೇಕಾಗಿರೋದು ಪರಿಣಾಮದಲ್ಲಿಯೇ ಹೊರತು ಕ್ರಿಯೆಯಲ್ಲ. ಯಾಕೆ ಅಂತ ಅಂದ್ರೆ ನಮಗೆ ಔಟ್ಪುಟ್ ಬೇಕು. ಹಾಗಂತ ಯಾವುದೋ ಒಂದು ಫಲಿತಾಂಶ ಬೇಕು ಅನ್ನೋ ಕಾರಣಕ್ಕಾಗಿ ಕ್ರಿಯೆಯನ್ನ ಅನ್ಯಾಯಯುತವಾಗಿಯೇ ಮಾಡಬೇಕು ಅನ್ನೋದಾದರ ಸಂದೇಶ ಅಂದ್ರೆ ಹಾಗೂ ಅಲ್ಲ. ಕ್ರಿಯೆಗೆ ಒಂದು ಕ್ರಮವನ್ನು ರೂಪಿಸ್ತಾರೆ, ಅದೇ ನ್ಯಾಯ. ಮತ್ತು ಯಾವುದು ಫಲಿತಾಂಶ ಯಾವುದು ಬೇಕು ಮನುಷ್ಯನಿಗೆ, ವ್ಯಕ್ತಿಯಾಗ್ಲಿ ಅಥವಾ ಸಮಷ್ಟಿಗಾಗ್ಲಿ ಯಾವುದು ಬೇಕು ಅಂತವೂ ಇದು ನ್ಯಾಯಯುತವಾದಂತಹ ಫಲಿತಾಂಶ ಅಂತಲೂ ಹೇಳಿರ್ತಾರೆ. ಅಲ್ಲಿ ಎರಡೂ ಕಡೆ ನ್ಯಾಯ ಇದೆ. ಆದ್ರೆ ಇದು ಎರಡರಲ್ಲಿ ಮುಖ್ಯವಾದದ್ದು ಯಾವುದು ಅಂದ್ರೆ ಫಲಿತಾಂಶ. ರಿಸಲ್ಟ್ ಓರಿಯೆಂಟೆಡ್, ಇದು ಕೃಷ್ಣನ ಕ್ರಮ. ಫಲಿತಾಂಶ ಮುಖ್ಯ ಅಂತ. ಫಲಿತಾಂಶ ಯಾಕೆ ಮುಖ್ಯ ಆಗತ್ತೆ ಅಂತ ಅಂದ್ರೆ, ಅದಲ್ಲದ ಇನ್ನೊಂದು ಫಲಿತಾಂಶ ಬರುತ್ತಲ್ಲ ಈ ಕ್ರಿಯೆ ಮಾಡದೇ ಇದ್ದಾಗ, ಅದು ಅತ್ಯಂತ ಕೆಟ್ಟ ಪರಿಣಾಮ ಬೀರಿರುತ್ತೆ ಅಂತ. ಈಗ ದ್ರೋಣರನ್ನ ಅದೇ ಉದಾಹರಣೆ ತೆಗೆದುಕೊಂಡು ವಿಸ್ತಾರವಾಗಿ ಮಾತಾಡೋದಿದೆ ಇದಕ್ಕೆ. ದ್ರೋಣರ ಉದಾಹರಣೆ ಅಂತ ತೆಗೆದುಕೊಂಡ್ರೆ ಏನಂದ್ರೆ, ಅವತ್ತೇನಾಗಬೇಕಾಗಿದೆ, ಈಗ ದುರ್ಯೋಧನನಿಗೆ ಇಡೀ ರಾಜ್ಯ ಬೇಕು ಅನ್ನೋ ಬಯಕೆ, ಯುಧಿಷ್ಠಿರನಿಗೆ ತನ್ನ ಪಾಲಿನದ್ದಷ್ಟು ತನಗೆ ಬೇಕು ಅಂತ ಬಯಕೆ. ಈ ಎರಡಕ್ಕಾಗಲಿ ಯುದ್ಧ ನಡೀತಾ ಇದೆ. ಅವರಿಬ್ರು ಯುದ್ಧಕ್ಕೆ ಸೇರಿರೋದು ಅದಕ್ಕೆ. ಆದ್ರೆ ಕೃಷ್ಣ ಅಲ್ಲಿದ್ದು ಎರಡೂ ಕಾರಣಕ್ಕಾಗಲ್ಲ. ಅವನು ಮೇಲ್ನೋಟಕ್ಕೆ ಪಾಂಡವರ ಭಾಗವನ್ನ ಪಾಂಡವರಿಗೆ ಕೊಡಿಸೋದಕ್ಕೆ ಅಂತ ಬಂದ್ರು ಕೃಷ್ಣನಿಗೆ ದುಷ್ಟ ಸಂಹಾರ ಆಗಬೇಕಾಗಿದೆ. ದುಷ್ಟ ರಾಜರುಗಳಿದ್ದಾರೆ, ಆಳುವವರೆಲ್ಲ ದುಷ್ಟರಾಗಿದ್ದಾರೆ. ಅವನಿಗೆ ಆಳುವ ಎಲ್ಲ ದುಷ್ಟರನ್ನ ತೆಗಿಬೇಕಾಗಿದೆ. ಅವನು ಅದಕ್ಕೆ ಬಂದು ನಿಂತಿದ್ದಾನೆ. ಅದಕ್ಕೆ ಬಂದು ನಿಂತಾಗ ದ್ರೋಣರು ಆಚೆ ನಿಂತು ಯುದ್ಧ ಮಾಡ್ತಾ ಇದ್ದಾರೆ. ಆ ಹೊತ್ತಿನಲ್ಲಂತೂ ಅವರು ಎಷ್ಟು ಇದಕ್ಕೆ ದಾಟಿ ಹೋಗಿದ್ರು ಅಂದ್ರೆ, ಹಾಗೆ ಬಿಟ್ಟಿದ್ರೆ ದ್ರೋಣರು ಇವರೆಲ್ಲರನ್ನೂ ಸಂಹಾರ ಮಾಡಿ ಮುಗಿಸಿ ಬಿಡ್ತಾ ಇದ್ರು ಅಂತ. ಯಾಕೆಂದ್ರೆ
ಅವರು ಸಾಮಾನ್ಯರ ಮೇಲೆ ಪ್ರಯೋಗ ಮಾಡಬಾರದ ಅಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡಿದ್ರು, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರು ಸಾಮಾನ್ಯರ ಮೇಲೆ. ಅಲ್ಲಿಗೆ ಅವರು ತುಂಬಾ ತಪ್ಪುಗಳಿವೆ. ಹಾ, ಆ ಹೊತ್ತಿನಲ್ಲಿ ದ್ರೋಣರನ್ನ ಬಿಟ್ರೆ ದುಷ್ಪರಿಣಾಮ ಇದೆಯಲ್ಲ ಅದು ಬಹಳ ಭಯಂಕರವಾಗಿರುತ್ತೆ. ಆಗ ಏನ್ ಮಾಡಬೇಕು ಅಂದ್ರೆ ಸತ್ಪರಿಣಾಮಕ್ಕಾಗಿ ಸಣ್ಣ ತಪ್ಪುಗಳನ್ನ ಮಾಡಬೇಕಾಗತ್ತೆ. ಕೃಷ್ಣ ಅದನ್ನೇ ಹೇಳ್ತಾನೆ, ಸರಿ ತಪ್ಪುಗಳ ನಿರ್ಣಯವನ್ನ ಪರಿಣಾಮದ ಮೇಲೆ ನಿರ್ಣಯಿಸಬೇಕು. ಮತ್ತು ಆ ಪರಿಣಾಮ ಇದೆಯಲ್ಲ ಅದು ಸ್ವಾರ್ಥದ ಪರಿಣಾಮ ಅಲ್ಲ. ಈಗ ನನಗೇನೋ ಆಗ್ಬೇಕಾಗಿದೆ, ನಾನು ಸರಿಯಾಗಿ ದಾರಿಲಿ ಹೋದ್ರೆ ನಂಗೆ ಸಿಗಲ್ಲ, ನಾನು ತಪ್ಪು ಮಾಡ್ತೀನಿ ಅಂತ ಅಲ್ಲ. ಸಮೂಹದ ಮೇಲಿನ ಪರಿಣಾಮ ಏನು ಅಂತ. ಕೃಷ್ಣನಿಗೆ ಸ್ವಾರ್ಥ ಇಲ್ಲ ಅಲ್ಲಿ. ಕೃಷ್ಣನಿಗೆ ದುರ್ಯೋಧನ ರಾಜ ಆದ್ರೂ ಯುಧಿಷ್ಠಿರ ರಾಜನಾದ್ರೂ ಕೃಷ್ಣನಿಗೆ ಲಾಭವೋ ಇಲ್ಲ ನಷ್ಟವೋ ಇಲ್ಲ. ಸಮೂಹಕ್ಕೆ ಏನಾಗತ್ತೆ ಅಂತ, ಲೋಕ ಅಂತ ಕರೀತಾ ಇರೋದ್ರಲ್ಲಿ, ಲೋಕಕ್ಕೆ ಏನಾಗತ್ತೆ ಅಂತ, ಸಮೂಹಕ್ಕೆ ದುಷ್ಪರಿಣಾಮ ಆಗತ್ತೆ ಅಂತಂದಾಗ ನಿಯಮಗಳನ್ನ ಮುರಿಬಹುದು ಅಂತ ಒಂದು ಸಣ್ಣ ಉದಾಹರಣೆಯೊಂದಿಗೆ ನಾನು ಕನ್ಕ್ಲೂಡ್ ಮಾಡ್ತೀನಿ. ನಮ್ಮಲ್ಲಿ ನನ್ನ ಹಲವು ಸಲ ಕೊಡೋ ಉದಾಹರಣೆ, ಈಗ ಎಡಗಡೆ ಹೋಗ್ಬೇಕಾ ಬಲಗಡೆ ಹೋಗ್ಬೇಕಾ ವಾಹನಗಳು ಅನ್ನೋದಕ್ಕೆ ಒಂದು ನಿಯಮ ಮಾಡ್ಕೊಂಡಿರ್ತೀವಿ. ಆದ್ರೆ ಒಳಗಡೆ ಪೇಷಂಟ್ ಇದೆ, ಆಂಬ್ಯುಲೆನ್ಸ್ ಹೋಗ್ತಾ ಇದೆ, ಈ ಕಡೆ ಎಲ್ಲಿ ಹೋದ್ರೆ ಅದು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋದ್ರೆ ಮುಂದೆ ಜಾಮ್ ಆಗಿದೆ, ಅದು ಮೂವ್ ಆಗಲ್ಲ, ಆಗ ಅವನು ಎಲ್ಲಿ ಹೋಗ್ಬಾರದೋ ಅಲ್ಲಿ ಹೋಗ್ತಾನೆ, ಆಂಬ್ಯುಲೆನ್ಸ್ ಡ್ರೈವರ್ ತಗೊಂಡು ಹೋಗ್ತಾನೆ. ಈಗ ಆಂಬ್ಯುಲೆನ್ಸ್ ಡ್ರೈವರ್ ಅನ್ನೋದು ತಪ್ಪು ಅಂತ ಅವನಿಗೆ ದಂಡ ಹಾಕ್ತಿವ, ಕರೆದು ಶಾಲ್ ಹೊಚ್ಚುತ್ತೀವ ಅಂದ್ರೆ ಅವನಿಗೆ ಸನ್ಮಾನ ಮಾಡ್ತೀವಿ ನಾವು. ಯಾಕೆಂದ್ರೆ ಕೊನೆಗೆ ಡಾಕ್ಟರ್ ಹೇಳ್ತಾರೆ 5 ನಿಮಿಷ ತಡ ಆಗಿದ್ರೆ ಜೀವ ಉಳಿತಿರ್ಲಿಲ್ಲ ಪೇಷಂಟ್ದು. ಪೇಷಂಟ್ ಜೀವ ಉಳಿದಿದ್ದಕ್ಕೆ ಏನ್ ಕಾರಣ ಅಂದ್ರೆ ಅವನು ನಿಯಮ ಮುರಿದಿದ್ದು ಕಾರಣ ಅಂತ. ಅಂದ್ರೆ ಇಲ್ಲಿ ಅವನು ನಿಯಮ ಯಾಕೆ ಮುರಿದ ಅಂತ ನೋಡ್ಬೇಕು ಅಂತ. ಈಗ ನಮ್ಮ ಕಾನೂನಲ್ಲಿ ಕೂಡ ಮೋಟಿವ್ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಒಂದು ತೀರ್ಪು ಕೊಡುವಾಗ ಬರೀ ಕ್ರಿಯೆ ಮೇಲೆ ಕೊಡೋದಿಲ್ಲ, ವ್ಯಕ್ತಿ ಸತ್ತ ಇವನಿಂದಾಗಿ ಅಂದ ಮಾತ್ರಕ್ಕೆ ಒಂದೇ ಶಿಕ್ಷೆ ಅಲ್ಲ, ಮೋಟಿವ್ ಏನು ಅನ್ನೋದ್ರ ಮೇಲೆ. ಆಕ್ಸಿಡೆಂಟಲ್ ಒಬ್ಬನನ್ನ ಕೊಂದ್ರೆ, ಇವನ ಆಕ್ಸಿಡೆಂಟ್ ಇಂದ ಸತ್ರೆ ಅವನಿಗೆ ಮರಣದಂಡನೆ ಯಾರೂ ಕೊಡಲ್ಲ, ಆದ್ರೆ ಅದೊಂದು ಅಚಾತುರ್ಯ, ಅದಕ್ಕೊಂದು ಶಿಕ್ಷೆ ಇದೆ. ಹಾಗೆ ಮತ್ತು ಇನ್ನೂ ಒಂದು ಸೇರಿಸಬೇಕಾದ್ದೇನಂದ್ರೆ, ಕೃಷ್ಣ ಇವೆಲ್ಲ ತಪ್ಪಲ್ಲ ಅಂತ ಹೇಳಲ್ಲ, ಈ ತಪ್ಪು ಮಾಡಿದ್ದಕ್ಕೆ ನಿನಗೆ ಶಿಕ್ಷೆ ಇಲ್ಲ ಅಂತಲೂ ಹೇಳಲ್ಲ. ಉದಾಹರಣೆಗೆ ಅಶ್ವತ್ಥಾಮ ಹತಃ ಕುಂಜರಹ ಅಂತ ಯುಧಿಷ್ಠಿರನ ಮೂಲಕ ಹೇಳಿಸಿದ ಕೃಷ್ಣ, ಹಾಗೆ ಹೇಳಿದ್ದಕ್ಕಾಗಿ ಯುಧಿಷ್ಠಿರನಿಗೆ ಆಮೇಲೆ ನರಕ ದರ್ಶನ ಆಯ್ತು ಅಂತ. ಇದು ಸತ್ಪರಿಣಾಮಕ್ಕಾಗಿ ಧರ್ಮಸ್ಥಾಪನೆಗಾಗಿ ನೀ ಮಾಡಿರಬಹುದು, ತಪ್ಪಿಗೆ ಶಿಕ್ಷೆ ಇಲ್ಲ ಅಂತ ಅರ್ಥ ಅಲ್ಲ. ಶಿಕ್ಷೆಯನ್ನು ಅನುಭವಿಸು, ತಪ್ಪು ಮಾಡು, ಅದು ಮಹಾಭಾರತವೇ ಹೇಳುತ್ತೆ ಅದನ್ನು. ಹಾಗಾಗಿ ತಪ್ಪು ಸರಿಗಳ ನಿರ್ಣಯವನ್ನೇ ಇಡೀ ಮಹಾಭಾರತ ಹೇಳ್ಕೊಂಡ್ ಬಂದಿದೆ. ತುಂಬಾ ಸೂಕ್ಷ್ಮವಾದ ವಿಮರ್ಶೆಗಳಿವೆ, ಘಟನೆಗಳು ಮತ್ತು ಈ ಸಿದ್ಧಾಂತ ಜಿಜ್ಞಾಸೆಗಳೆರಡೂ ಸೇರ್ಕೊಂಡು ಹೋಗಿದೆ ಅದರಲ್ಲಿ. ಇಡೀ ಮಹಾಭಾರತ ಹೇಳ್ತಿರೋದೇ ಧರ್ಮಾಧರ್ಮಗಳ ಬಗ್ಗೆ, ನ್ಯಾಯ ಅನ್ಯಾಯಗಳ ಬಗ್ಗೆ. ಅಂದ್ರೆ ಸರಿ ತಪ್ಪು ನಾನೇನ್ ಮಾಡಬೇಕು ಮತ್ತು ಈ ಸನ್ನಿವೇಶದಲ್ಲಿ ನಾನೇನ್ ಮಾಡಬೇಕು ಎರಡಿದೆ. ಒಟ್ಟಿನಲ್ಲಿ ನಾನೇನ್ ಮಾಡಬೇಕು ಅಂತ ಒಂದು, ಇಂಥ ಸನ್ನಿವೇಶ ಎದುರಾದಾಗ ನಾನೇನ್ ಮಾಡಬೇಕು ಅಂತ ಒಂದು ಅಂತ. ಬಸ್ಸಲ್ಲಿ ಬಾಗಿಲಲ್ಲಿ ಇಳಿ ಅಂತ, ಬಾಗಿಲು ಎಲ್ಲಿದೆಯೋ ಅಲ್ಲಿ ಇಳಿ ಅಂತ. ತುರ್ತು ನಿರ್ಗಮನ ಅಂತ ಇನ್ನೊಂದಿದೆ. ಸಹಜ ಸ್ಥಿತಿಯಲ್ಲಿ ತುರ್ತು ನಿರ್ಗಮನದಲ್ಲಿ ಇಳಿದ್ರೆ ತಪ್ಪು, ಆದ್ರೆ ತುರ್ತು ನಿರ್ಗಮನ ಗೊತ್ತಿರಬೇಕು, ಅದು ಆ ಕಾಲಕ್ಕೆ ಆ ಸನ್ನಿವೇಶಕ್ಕೆ ಅದು ಸರಿ. ಇಂಥ ಸರಿ ತಪ್ಪುಗಳನ್ನೇ ಇಡೀ ಮಹಾಭಾರತ ಹೇಳ್ತಾ ಹೋಗುತ್ತೆ. ಜಗದೀಶ್ ಶರ್ಮಾ ಅವರು ಅವರದೇ ಪುಸ್ತಕದಲ್ಲಿ ಹೇಳಿದ ಒಂದು ಮಾತು, ಮೊದಲು ನಾವು ನಮ್ಮ ಹಾದಿಯ ಬೆಳಕ ಅರಸಬೇಕು, ಅನಂತರ ನಾವೇ ಬೆಳಕಾಗಬೇಕು ಅಂತ ಬಹಳ ಅದ್ಭುತವಾದಂತಹ ಒಂದು ವಾಕ್ಯವನ್ನ ಹೇಳಿದ್ರಿ. ಮತ್ತು ನಿಮ್ಮ ಇಡೀ ಇವತ್ತಿನ ಮಾತು ಈ ವಾಕ್ಯವನ್ನ ಪ್ರತಿಫಲಿಸುವಂತಿತ್ತು. ಅದ್ಭುತವಾದ ಮನೋಜ್ಞವಾದ ಮತ್ತೆ ನಮ್ಮ ಮನಸ್ಸಿಗೆ ಬೆಳಕಾಗುವಂತಹ ಸರಳ ನುಡಿಗಳಿಗಾಗಿ ಅನಂತ ಧನ್ಯವಾದಗಳು ಜಗದೀಶ್ ಶರ್ಮಾ ಅವರೇ.